ಚಳಿಗಾಲದ ಹಲವು ಸಮಸ್ಯೆಗಳಲ್ಲಿ ಕೂದಲಿನದ್ದು ಕೂಡ ಒಂದು ಸಮಸ್ಯೆ ಆಗಿಬಿಟ್ಟಿದೆ. ಕೂದಲುಗಳು ಸಿಕ್ಕಾಗಿ ಒಣಗಿ ಹೊಟ್ಟಾಗಿ ತುಂಡಾಗಿ ಉದುರಿ ಬೋಳಾಗುವುದನ್ನು ಕೂಡ ತಪ್ಪಿಸಲು ಚಳಿಗಾಲದಲ್ಲಿ ಹರಸಾಹಸ ಪಡಬೇಕಾಗುತ್ತೆ. ಚಳಿಗಾಲ ಮುಗಿಯುವಷ್ಟರಲ್ಲಿ ತಲೆಯಲ್ಲಿ ಕೂದಲು ಮುಗ್ದು ಹೋಗಬಹುದು ಎಂದು ಆತಂಕ ಪಡುವವರು ಕೂಡ ಇನ್ನೂ ಹೆಚ್ಚಾಗಿದ್ದಾರೆ. ಹೀಗಾಗಿ ಕೂದಲಿಗಾಗಿ ಮಾರುಕಟ್ಟೆಯಲ್ಲಿ ಲಭ್ಯವಿರುವಂತಹ ಎಣ್ಣೆ, ಶಾಂಪೂಗಳು ಕೆಲಸ ಮಾಡದಿದ್ದಾಗ ಕೆಲವು ಸರಳ ಸೂತ್ರಗಳನ್ನು ಬಳಸಿ ನಾವೇ ಕೂದಲಿನ ಆರೈಕೆ ಮಾಡಿಕೊಳ್ಳಬಹುದು. ಅಂದಾಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಅಗಸೆ ಬೀಜ, ಇದನ್ನು ಬಳಸಿ ಕೂದಲನ್ನು ಕೂಡ ಆರೋಗ್ಯಪೂರ್ಣವಾಗಿಸಲು ಸಾಧ್ಯವಿದೆ. ಹಾಗಾದರೆ ಅದರ ಕುರಿತು ಮತ್ತಷ್ಟು ಮಾಹಿತಿ ತಿಳಿಯೋಣ ಬನ್ನಿ. ತಲೆಯ ಚರ್ಮದಲ್ಲಿನ ಕಿರಿಕಿರಿಯನ್ನು ಕಡಿಮೆ ಮಾಡುವ ಸಾಧ್ಯತೆ ಅಗಸೆ ಬೀಜಕ್ಕಿದೆ. ಹೀಗಾಗಿ ಕೂದಲ ಬುಡದಲ್ಲಿ ಉಂಟಾಗುವ ಉರಿಯೂತವನ್ನು ಕಡಿಮೆ ಮಾಡಿ ಬುಡಕ್ಕೆ ಪೋಷಣೆ ಕೂಡ ಅಗಸೆ ಬೀಜಗಳು ಒದಗಿಸುತ್ತವೆ. ಇನ್ನು ತಲೆಯ ಚರ್ಮದಲ್ಲಿರುವಂತಹ ತೈಲ ಗ್ರಂಥಿಗಳು ಸಮರ್ಪಕವಾಗಿ ಕೆಲಸ ಮಾಡುವಂತೆ ಪ್ರಚೋದನೆ ನೀಡಿ ಅತಿಯಾಗಿ ಎಣ್ಣೆ ಜಿಡ್ಡಾಗದಂತೆ ತಡೆಯುತ್ತವೆ. ಇನ್ನು ಯಾವ ರೀತಿಯ ಕೂದಲಿಗೆ ಇದು ಉಪಯುಕ್ತವಾಗಿದೆ ಅಂತ ನೋಡಬೇಕಾದ್ರೆ ಎಲ್ಲ ರೀತಿಯ ಕೂದಲುಗಳಿಗೂ ಕೂಡ ಅಗಸೆ ಬೀಜ ಉಪಯುಕ್ತವಾಗಿದೆ. ಒಣಗಿದ ಸೂಕ್ಷ್ಮ ಕೂದಲು, ಎಣ್ಣೆ ಜಿಡ್ಡಿನ ಎಣ್ಣೆ ಕೂದಲು, ನೇರವೇಣಿ, ಸುರುಳಿ ಕೇಶಗಳು, ಹೀಗೆ ಎಲ್ಲ ರೀತಿಯ ಕೂದಲುಗಳಿಗೆ ಇದು ಉಪಯುಕ್ತವಾಗಿದೆ. ಕೂದಲನ್ನು ನಯವಾಗಿಸಿ ಹೊಳಪು ನೀಡುವ ಕೆಲಸವನ್ನು ಶ್ರದ್ಧೆಯಿಂದ ಮಾಡುತ್ತದೆ ಅಗಸೆ ಬೀಜ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.